ಕೇಸ್ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಇಲ್ಲಿ ಪೊಲೀಸರು ಸಿಕ್ಕಾಕೋತಾರೆ. PSI ವಿನಯ್ ಅಂತ ಹೇಳಿ. ಏನಾಗುತ್ತೆ, ಪ್ರದೋಷ್ ಈ PSI ವಿನಯ್ ಇದ್ದಾನಲ್ಲ, PSI ವಿನಯ್ ಮೊದಲು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಏನೋ ಇದ್ದವ. ಹಾಗಾಗಿ ಪ್ರದೋಷ್ ಕೂಡ ಗಿರಿನಗರದವನು. ಅವರಿಬ್ಬರ ಪರಿಚಯ ಆಗಿದೆ. ಈ ಕೊಲೆ ಆದ ನಂತರ ರಾತ್ರಿ ಇವನಿಗೆ ಫೋನ್ ಮಾಡ್ತಾರೆ, ವಿನಯ್ಗೆ ಫೋನ್ ಮಾಡ್ತಾರೆ, ಹಿಂಗೆ ಆಗಿದೆ ಅಣ್ಣ, ಏನು ಮಾಡೋದು ಅಂತ. ಆಗ ವಿನಯ್ ಒಂದು ಐಡಿಯಾ ಕೊಡ್ತಾರಂತೆ, ನೀವು ಫಸ್ಟು ಸರೆಂಡರ್ ಆಗಿಬಿಡಿ ಅಂತೇಳಿ. ಕೇವಲ ಸರೆಂಡರ್ ಆಗಿಬಿಡಿ ಅಂತ ಹೇಳಿದ್ದರೆ ತಪ್ಪಾಗೋದಿಲ್ಲ. ಒಬ್ಬ ಪೊಲೀಸ್ಗೆ ಏನು ಹೇಳ್ತಾರೆ, ಕೊಲೆ ಮಾಡಿ ಸರೆಂಡರ್ ಆಗಿರಪ್ಪ, ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ. ಇವರು ಇನ್ನಿತರ ಕೆಲವು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಇವರ ಎಲ್ಲಿ ಕೊಲೆ ಆಗಿರುತ್ತೋ ಕೊಲೆಯಾದ ಪಕ್ಕದಲ್ಲೇ ಕೆಂಗೇರಿ ಮೋರಿ ಇದೆ. ಆ ಕೆಂಗೇರಿ ಮೋರಿ ಬರೋದು ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ. ಇವರು ಶವ ಹಾಕಿದ್ರಲ್ಲ ಅದು ಬರೋದು ಇನ್ನೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ. ವಿನಯ್ ಮೇಲೆ ಡೌಟ್ ಯಾಕೆ ಅಂತಂದರೆ, ಇಲ್ಲಿ ಕೆಂಗೇರಿ ಹತ್ರನೇ ಇದೆ, ಅದು ಬಿಟ್ಟು 4-5 ಕಿಲೋಮೀಟ್ರ್ ಹೋಗ್ತಾರಲ್ವಾ, ಅಲ್ಲಿಗೆ ಯಾಕೆ ಹಾಕಿದ್ರು ಒಂದು ಡೌಟು. ಅಲ್ಲಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಈ ವಿನಯ್ಗೆ ಆಪ್ತಾ ಇದ್ದಾರೆ. ನಾನು ಸಂಭಾಳಿಸಬಲ್ಲೆ ಅನ್ನುವಂಥ ಧೈರ್ಯನ ನಂಬರ್ 1. ಇದರ ಜೊತೆಗೆ ಹಾಗಾಗಿದೆ, ಸಂಭಾಳಿಸ್ಕೊಳ್ಳೋ ಧೈರ್ಯನ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈ PSI ಆ ಹೆಣ ತೆಗೆದುಕೊಂಡು ಹೋಗುವಂಥ CCTV ಫುಟೇಜ್ ಇದೆಯಲ್ಲ, ಅದನ್ನು ರೆಕಾರ್ಡ್ ಮಾಡಿ ಪ್ರದೋಷಿಗೆ ಕಳಿಸ್ತಾರೆ. ಅಲ್ಲಿ ತಪ್ಪು ಮಾಡಿದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್, ಅದಾದ ನಂತರ ಇದರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ. ರೇಣುಕಾ ಕೊಲೆ ಬಳಿಕ ಪ್ರದೋಷ್ ಕರೆ ಮಾಡಿದ್ಯಾರಿಗೆ? ಆರೋಪಿ ಪ್ರದೋಷ್ ಜೊತೆ PSI ವಿನಯ್ ನಂಟು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ A14 ಆರೋಪಿ ಪ್ರದೋಷ್ ಕಾಮಾಕ್ಷಿಪಾಳ್ಯ ಠಾಣೆಯ PSI ವಿನಯ್ಗೆ ಕರೆ ಮಾಡಿದ್ದ. ಜೂನ್ 8ರಿಂದ 10ರವರೆಗೆ ಇಬ್ಬರ ಮಧ್ಯೆ ಸಂಪರ್ಕವಿದ್ದದ್ದು ಕಂಡುಬಂದಿದೆ. ಪ್ರದೋಷ್ ಮತ್ತು ವಿನಯ್ ಮಧ್ಯೆ ವಾಟ್ಸ್ಆಪ್ ಚಾಟ್ ನಡೆದಿದ್ದು 122 ಬಾರಿ ವಾಟ್ಸ್ಆಪ್ ಚಾಟ್ ಮಾಡಿದ್ದು ಪತ್ತೆಯಾಗಿದೆ. ಚಾಟ್ನ ಕೆಲವು ಅಂಶಗಳು ಮೊಬೈಲ್ನಿಂದ ಡಿಲೀಟ್ ಆಗಿದೆ. ಪ್ರದೋಷ್ ಹಾಗೂ ವಿನಯ್ ನಡುವಿನ ಬಾಂಧವ್ಯ ಎಂತಹದ್ದು, ಅವರಿಬ್ಬರ ಪರಿಚಯವಾಗಿದ್ದು ಹೇಗೆ, ವಿಡಿಯೋಗಳು ಕಳುಹಿಸಿದ್ದು ಯಾಕೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಮಧ್ಯರಾತ್ರಿಯವರೆಗೂ ನಾರ್ಮಲ್ ಕಾಲ್ ಹಾಗೂ ವಾಟ್ಸ್ಆಪ್ ಕಾಲ್ನಲ್ಲಿ ಪ್ರದೋಷ್ ಹಾಗೂ ವಿನಯ್ ಮಾತನಾಡಿಕೊಳ್ತಾ ಇದ್ರು. ಈ ವೇಳೆ ಕೊಲೆ ಕುರಿತು ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡಿಕೊಂಡಿರಬಹುದು ಎನ್ನಲಾಗ್ತಿದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಸಂಬಂಧ ವಿನಯ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ. ಆರೋಪಿಗಳಿಗೆ ಸರೆಂಡರ್ ಆಗುವಂತೆ ಸೂಚಿಸಿದ ಬಳಿಕ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ಗೆ ಖುದ್ದು PSI ವಿನಯ್ ಫೋನ್ ಮಾಡಿದ್ದಾಗಿ ಗೊತ್ತಾಗಿದೆ. ಕೃತ್ಯ ನಡೆದ ಸ್ಥಳದಲ್ಲಿ CCTV ಫುಟೇಜ್ ದೊರಕಿತ್ತು. ಈ ಫುಟೇಜ್ ಪ್ರದೋಷ್ಗೆ ಕಳುಹಿಸಿದ್ದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಕೊಲೆ ಹಿಂದಿನ ಸಂಚು ಯಾರದ್ದು ಅನ್ನೋ ಅನುಮಾನ ಹೆಚ್ಚಾಗಿದೆ. ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ರೇಣುಕಾಸ್ವಾಮಿ ಮೃತದೇಹ ತಂದು ಹಾಕಿದ್ರು ಎಂಬ ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, PSI ಗಿರೀಶ್ ಇದಾರಲ್ಲ, ಒಂದು ಕಡೆ ಸಿಕ್ಕಾಕೋತಾರೆ ಅವರು. ಒಂದು ಮಾಹಿತಿ ಕೇಳಿದ್ರೆ ತಪ್ಪೇನಿಲ್ಲಪ್ಪ, ಯಾವುದಾದ್ರು ಹೆಚ್ಚು ಕಡಿಮೆ ಆದಾಗ ಏನು ಮಾಡಲಿ ಅಂದಾಗ ಸರೆಂಡರ್ ಮಾಡಿ ಅನ್ನೋದಿದೆಯಲ್ಲ, ಒಬ್ಬ ಪೊಲೀಸ್, ದಕ್ಷ ಪೊಲೀಸ್ ಹೇಳಬೇಕಾದಂಥ ಮಾತು. ಆದರೆ ಅದು ಅಷ್ಟಕ್ಕೆ ನಿಂತಿಲ್ಲ ಅಂತ ಒಂದು ಡೌಟ್ ಬರ್ತಾ ಇದೆ. ಆ CCTV ಫುಟೇಜ್ ಯಾಕೆ ಕಳಿಸಿದ್ರು ಪ್ರದೋಷ್ಗೆ, ಗಾಡಿ ಹೋಗೋದು, ಇದನ್ನು ಕಳಿಸಿರ್ತಾರೆ ಅವರು. ಇದನ್ನು ಕಳಿಸಿರ್ತಾರೆ. ಯಾರು ಕಳಿಸಿರ್ತಾರೆ? ಪೊಲೀಸ್ ಇನ್ಸ್ಪೆಕ್ಟರ್, ನಂಬರ್ 1. ಎರಡನೇದು, ಗಿರಿನಗರ ಪೊಲೀಸ್ ಠಾಣೆಯಲ್ಲಿದ್ದಾಗ ಇವರ ಪರಿಚಯ ಆಗುತ್ತೆ. ಪರಿಚಯ ಆಗಿ ಈಗ ಎಲ್ಲಿರ್ತಾರೆ ಅವರು? ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ನಾಯ್ಕ್ ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಅಂದರೆ ನೀವು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಾನು ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಹತ್ತಿರ ಇದ್ದಿರ್ಬೋದು, ಇಲ್ಲಿಗೆ ತಂದಾಕಿ, ನನಗೆ ಗೊತ್ತಿದೆ ಇಲ್ಲಿ ಅನ್ನುವಂಥ ರೀತಿಯಲ್ಲಿ ನಡೀತಾ ಬನ್ನಿ. ಬಯಲಾಯಿತು 122 ಚಾಟ್ ರಹಸ್ಯ ಇವರಿಬ್ಬರ ನಡುವೆ. ಜೂನ್ 9ರ ಬೆಳಗ್ಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆ ಆಗುತ್ತೆ. ಎಲ್ಲಿ ಪತ್ತೆ ಆಗುತ್ತೆ? ಎಲ್ಲಿ ಕೊಲೆ ಆಗಿರುತ್ತೋ ಅದರ ಪಕ್ಕದ ಮೋರಿಯಲ್ಲ, 5 ಕಿಲೋಮೀಟರ್ ದೂರದ ಮೋರಿಯಲ್ಲಿ. ಇಲ್ಲಿಯ ಪೊಲೀಸ್ ಸ್ಟೇಷನ್ ಬೇರೆ, ಅಲ್ಲಿಯ ಪೊಲೀಸ್ ಸ್ಟೇಷನ್ ಬೇರೆ. ಇಲ್ಲಿಯ ಪೊಲೀಸ್ ಸ್ಟೇಷನ್ ಪರಿಚಯ ಇಲ್ಲ, ಆದರೆ ಅಲ್ಲಿಯ ಪೊಲೀಸ್ ಸ್ಟೇಷನ್ ವಿನಯ್ಗೆ ಪರಿಚಯ ಇದೆ. ಅದು ಪಾಯಿಂಟ್. ಸಂಜೆ 6:28 ಪ್ರದೋಷ್ಗೆ ವಿಡಿಯೋ ರವಾನೆ ಆಗುತ್ತೆ. ಸಂಜೆ 6:28 CCTV ವಿಡಿಯೋ ಕ್ಲಿಪ್ ಕಳಿಸಿದ್ದ PSI ವಿನಯ್, ಅದು ಅಪರಾಧ ಆಗುತ್ತೆ. ಹೆಂಗೆ ಕಳಿಸಿದ್ರು? ಅಪಾರ್ಟ್ಮೆಂಟ್ ಬಳಿಯ CCTVಯಲ್ಲಿ ಸೆರೆಯಾಗಿದ್ದ ವಿಡಿಯೋ ನೋಡಿ. ಈ ವಿಡಿಯೋ ಹಿಂಗಿದೆ, ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಹೋಗ್ತಿರುವ ವಿಡಿಯೋ. ಈಗ ಅದೇ ಸಾಕ್ಷಿ.
ಅದೇ ಸಾಕ್ಷಿ ಕಾಯನೈ ಪಿಯನೈ ಗ್ಲಾಸ್ ಪೊಡ್ಡಲ್ಲ ಅಂತ ಹಿಂದಿ ಗಾದೆ ಇದ್ದಂಗೆ. ಹೆಲ್ಪ್ ಮಾಡೋಕೆ ಈಗ ಸಿಕ್ಕಾಕೊಂಡ್ಬಿಟ್ರು. ಮೃತದೇಹ ಎಸೆದ ಬಳಿಕ ವಾಪಸ್ ಹೋಗ್ತಾ ಇದ್ದ ಆರೋಪಿಗಳು. ಈ ವಿಡಿಯೋನ ಪ್ರದೋಷ್ಗೆ PSI ವಿನಯ್ ಕಳುಹಿಸಿದ್ದ. ಅಂದರೆ ಕೃತ್ಯದಲ್ಲಿ ವಿನಯ್ ಪಾಲುದಾರ ಆದ. ಪ್ರದೋಷ್ ವಿನಯ್ ನಡುವಿನ ಚಾಟ್ ಏನಿತ್ತು? A14 ಆರೋಪಿ ಪ್ರದೋಷ್ PSI ವಿನಯ್ ನಂಟಿದೆ. ಜನವರಿ 2024ರಿಂದ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೆಲಸ. ಅರ್ಥ ಆಯ್ತಾ? ಎಲ್ಲಿ? ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಕೊಲೆಯಾಗಿದ್ದು ಯಾರ ವ್ಯಾಪ್ತಿ? ಅನ್ನಪೂರ್ಣೇಶ್ವರಿ ನಗರ. ಅಲ್ಲೇ ಹಾಕ್ಲಿಕ್ಕೆ ಹೇಳಲಿಲ್ಲ, ಹೇಳಿರ್ಬೋದು. ಅಲ್ಲೇ ಹಾಕಿದರೆ ಬೇರೆ ಇನ್ಸ್ಪೆಕ್ಟರು, ಇಲ್ಲಿ ಹಾಕಿದರೆ ತನ್ನದೇ ವ್ಯಾಪ್ತಿ. ಅರ್ಥ ಆಯ್ತಾ? ಓಕೆ. 2014ರಿಂದ 2021ರವರೆಗೆ ಗಿರಿನಗರ ಠಾಣೆಯಲ್ಲಿ PSI ಆಗಿದ್ದರು. ಇವನು ಕೂಡ ಗಿರಿನಗರದವ. ಈ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯವಾಗಿದ್ದ. ಜೂನ್ 2ರಂದು ಪ್ರದೋಷ್ ಮಗನ ನಾಮಕರಣ ಇತ್ತು. ಹೋಗಬಾರ್ದು ಅಂತ ಏನಿಲ್ಲಪ್ಪ. ನಾಮಕರಣ ಕಾರ್ಯಕ್ರಮಕ್ಕೂ ವಿನಯ್ ಬಂದು ಹೋಗಿದ್ದ. ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಜೂನ್ 6ರಿಂದ ರಜೆ ಮೇಲೆ ತೆರಳಿದ್ದ PSI ವಿನಯ್. ರಜೆಯಲ್ಲಿರ್ತಾರೆ, ನನ್ನ ಪೊಲೀಸ್ ಸ್ಟೇಷನಲ್ಲಿ ಇರೋದಿಲ್ಲ, ರಜೆಯಲ್ಲಿರ್ತಾರೆ. ಜೂನ್ 8ರಂದು ರಾತ್ರಿ 8:30ಕ್ಕೆ ವಿನಯ್ಗೆ ಫೋನ್ ಕಾಲ್. ಅರ್ಥ ಆಯ್ತಾ? ಈ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ ಇವರು. ಇಲ್ಲಿ ಕೊಲೆ ಆಗಿದ್ದು ಪಟ್ಟಣಗೆರೆ ಶೆಡ್. ಇದು RR ನಗರಕ್ಕೆ ಬರುತ್ತೆ. RR ನಗರದ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಇಲ್ಲೇ ಶವ ಇಲ್ಲೇ ಬಿಟ್ಟು ಬಿಡ್ಬೋದಿತ್ತು ಅವ್ರಿಗೆ. ಯಾಕಂದರೆ ಅಲ್ಲಿ ಕೆಂಗೇರಿ ಮೋರಿ ಇದೆ. ಅಲ್ಲಿ ಹಾಕಲಿಲ್ಲ. ಅಲ್ಲಿ ಹಾಕಿದರೆ ಇವ್ರ ಅಂಡ್ರಿಗೆ ಬರೋದಿಲ್ಲ. ಇವರೇನು ಮಾಡ್ತಾರೆ? ಸರೆಂಡರ್ ಆಗಿ ಅಂತ ಹೇಳ್ತಾರೆ. ಹೆಣ ಏನು ಮಾಡು ಅಂತ ಹೇಳುವಾಗ ಬಹುಶಃ ಐಡಿಯಾ ಕೊಟ್ಟಿರ್ಬೋದು ಅಂತೇಳಿ. ಯಾಕಂದರೆ ಇವರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದದು. ಆದರೆ ಅವರು ಪೊಲೀಸ್ ಸ್ಟೇಷನಲ್ಲಿ ಇರೋದಿಲ್ಲ, ರಜೆಯಲ್ಲಿರ್ತಾರೆ. 8ನೇ ತಾರೀಕು ಫೋನ್ ಮಾಡ್ತಾನೆ ಇವ. ಯಾರು? ಜೂನ್ 8:30ಕ್ಕೆ ವಿನಯ್ಗೆ ಫೋನ್ ಕಾಲ್ ಮಾಡ್ತಾನೆ ಪ್ರದೋಷ್. ಆರೋಪಿ ಪ್ರದೋಷ್ ಕಡೆಯಿಂದ ನಾರ್ಮಲ್ ಕಾಲ್. ನಾರ್ಮಲ್ ಕಾಲ್ ಅಂದರೆ ವಾಟ್ಸಪ್ ಕಾಲ್ ಅಲ್ಲ. ಅರ್ಧ ಗಂಟೆ ಬಳಿಕ ವಾಟ್ಸಪ್ ಕಾಲ್ ಮಾಡಿದ್ದ ಪ್ರದೋಷ್. ನಾರ್ಮಲ್ ಕಾಲ್ ಮಾಡಿರುವಾಗ ಬಹುಶಃ ಇವನು ಹೇಳಿರ್ಬೋದು, ಹಿಂಗೆ ಆಗಿದೆ ಅಣ್ಣ ಅಂತ ಹೇಳಿರ್ಬೋದು. ನೀನು ವಾಟ್ಸಪ್ ಕಾಲ್ ಮಾಡು ಅಂದಿರ್ತಾರೆ. 15 ನಿಮಿಷದ ನಂತರ ಮೊದಲು ಕಾಲ್ ಮಾಡ್ತಾರೆ. 15 ನಿಮಿಷದಿಂದ ಪ್ರದೋಷ್ ಕಾಲ್ ಮಾಡ್ತಾರೆ ವಿನಯ್ಗೆ ಮತ್ತೊಮ್ಮೆ. ಏನಂತೆ? ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತೋಗಿದ್ದಾನೆ, ದರ್ಶನ್ ಗಿರ್ಶನ ಬರೋದೇ ಇಲ್ಲ ಇಲ್ಲಿ, ಏನು ಮಾಡೋದು ಇವಾಗ ಅಂತ ಪ್ರದೋಷ್ ಕೇಳ್ತಾನೆ. ಆಗ ವಿನಯ್ ಐಡಿಯಾ ಕೊಡ್ತಾರೆ. ತಕ್ಷಣವೇ ಸಮೀಪದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ. ಠಾಣೆಗೆ ಶರಣಾಗುವಂತೆ ಸೂಚಿಸಿದ್ದ PSI ವಿನಯ್. ತಪ್ಪಿಲ್ಲ, ಆದರೆ ನೀವು ಇಲ್ಲಿ ಸರೆಂಡರ್ ಆಗಬೇಕಿತ್ತು. ಇಲ್ಲಿ ಯಾಕೆ ಸರೆಂಡರ್ ಆದ್ರಿ? ಪ್ರಶ್ನೆ. ನೀವು ಹೆಣವನ್ನು ಇಲ್ಲಿ ಹಾಕೋಬೋದು, ಇಲ್ಲಿ ಹಾಕಿದ್ರಿ. ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ದು ಯಾವಾಗ? ಅಲ್ಲಿಯ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆ ಹೆಣವನ್ನು ನೋಡಿ ಕಂಪ್ಲೇಂಟ್ ಕೊಟ್ಟಾಗ ಅರ್ಧ ಗಂಟೆಯಲ್ಲಿ ಬಂದು ಸರೆಂಡರ್ ಆಗ್ತೀರಿ. ಆಮೇಲೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಇರ್ತಾನೆ, ಇವನು ವಿನಯ್. ಅಲ್ಲಿ ಗಿರೀಶ್ ನಾಯ್ಕ್ ಇರ್ತಾನೆ. ಆತನಿಗೆ ಫೋನ್ ಮಾಡಿ ವಿಚಾರ ಕೂಡ ಹೇಳಿರ್ತಾನಂತೆ. ಈ ನಡುವೆ ಈ PSI ಇದ್ದಾರಲ್ಲ ವಿನಯ್, ಜಾತಿ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಸುದ್ದಿ ಇದೆ. ಗೊತ್ತಾದರೆ ನಾಳೆಯಿಂದ ಮಾರಿ ಹಬ್ಬ ಇದೆ, ನೋಡೋಣ. ಓಕೆ.